ಹಲೋ ಸರ್ ನಮಸ್ತೆ, ನಾವು ಜಿಯೋಸ್ ಕಂಪ್ನಿನ ಮಾತಾಡ್ತಾ ಇರೋದು. ಹಾಂ ಸರ್ ನಮ್ಮ ಸಿಮ್ ಇಂದ ಪೋರ್ಟ್ ಆಗ್ತಿದ್ರಿಂದ ಅಪ್ಡೇಟ್ಸ್ ಬಂತು. ಯಾಕೆ ಸರ್ ನಮ್ಮ ಸಿಮ್ ಬಿಡ್ತಾ ಇದ್ದೀರಾ? ಏನೇ ನೆಟ್ವರ್ಕ್ ಇಶ್ಯೂ? ಹ್ಞೂ ಅದಕ್ಕಲ್ಲ ಡಾಟಾ ಏನಾದರೂ ಸ್ಲೋ ಆಗಿದೆ ಸರ್? ಇಲ್ಲ ಹಾಗಂತ ಇಲ್ಲ. ರೀಚಾರ್ಜ್ ಪ್ಯಾಕೇಜಸ್ ಏನಾದರೂ ಹೆವಿ ಆಗ್ತಾ ಬರ್ತಾ ಇದೆಯಾ ನಿಮಗೆ? ಇಲ್ಲ ಅದಕ್ಕಲ್ಲ ಸರ್, ಬರೀ ಬೇಜಾರಾಯ್ತು ನನಗೆ. ಯಾಕೆ ಸರ್ ಬೇಜಾರು? ಮೊನ್ನೆ ನಿಮ್ಮ ಸಿಮ್ ಕಂಪ್ನಿ ಓನರ್ ಮಗನ ಮದುವೆ ಆಯ್ತಲ್ಲ ಸರ್, ಒಂದು ಮಾತು ಈಗ ನೀ ಹಾಗೆ ನನ್ನ ಮದಿ ಬನ್ನಿ ಅಂದ್ರೆ ಬೇಡ ಸಮಾನ ಊಟಕ್ಕರು ಕರೀತ್ರಿ ಅಂತ ಎಣಿಸ್ಕೊಂತ ಸರ್, ಅದಕ್ಕೂ ಕರೀಲ್ಲ. ಬೇಕಾದ್ರೆ ನೀವೆಲ್ಲ ಆಚೀಚಿಗೆ ಫೋನ್ ಮಾಡಿ ಕೇಳಿ ಸರ್. ನಾವು ಎಲ್ಲೇ ಒಂದು ಫಂಕ್ಷನಿಗೆ ಹೋದರೆ ಯಾರು ಮೈ ಮೇಲೆ ಕೈ ಹಾಕಿದಾರಲ್ಲ, ಯಾರು ಅಂಗಿ ಕೈ ಹಾಕಿ ಎಳ್ದಾರಲ್ಲ ಸರ್, ನಮ್ಮಷ್ಟು ನಾವು ಉಣ್ಕೊಂಡು ಬಂದಾರ ಸರ್. ಒಂದು ಮಾತು ನಮ್ಮನ್ನು ಕರೀಲಕ್ಕೆ ಇದ್ದಿತ್ತಲ್ಲ ಸರ್, ಕಸ್ಟಮರ್ ಅಂದೇಳಿ ಕರೆದ್ರೆ ನೀವು ಎಷ್ಟು ಬೇಜಾರಾಯ್ತು ಗೊತ್ತಾ? ಎಂತ ಹಾಂ, ಮತ್ತಿಲ್ಲ ನಾನು, ಆದರ್ಶ, ಅವ ಸುರೇಶ, ಸುಬ್ಬ, ಶಂಕರ ಎಲ್ಲರೂ ನೀವು ದೊಂಪಕ್ಕೆ ಕರೀತ್ರಿ ಅಂದೇಳಿ ಪ್ಯಾಂಟ್ ಎಲ್ಲ ಇಸ್ತ್ರಿ ಮಾಡ್ಕೊಂಡು ಕಾಯ್ತಿದ್ದಿತ್ತು ಗೊತ್ತಾ? ನಮ್ಮ ಸುಬ್ಬ ಅಂತೂ MTV ಆ ಪದ್ಯಕ್ಕೆ ಎಷ್ಟು ಲೈಕ್ ಕುಣಿತಿದ್ದ ಗೊತ್ತಾ? ಹಾಂ, ಮತ್ತಿವ ಶಂಕರನ್ ಹುಲಿ ಸರ್, ಎಂಥ ಹುಲಿ ಗೊತ್ತಾ? ಒಂದು ರಾತ್ರಿ 10 ಗಂಟೆ ಮೇಲಂತೂ ಹುಲಿ ಕಣಗೆ ಬೋರ್ ಗುಡುದವ ಅಂದೇಳಿ ಅವ್ನು ಹುಲಿ ಕುಣುಕಾತೀತು. ಅದಕ್ಕೂ ಬೇಕಾರಿಲ್ಲ ನೀವು, ಬರೀ ಬೇಜಾರಾಯ್ತು ಸರ್ ನಮಗೆ. ಮತ್ತು ನಾವು ಕಸ್ಟಮರ್ಸ್ ಎಲ್ಲ ಸೇರಿಸ್ಕೊಂಡು ನಾಡ್ದು ನಡೂರು ದರ್ಕ ಸಂಗೆ ಆಷಾಢಿ ಹಬ್ಬದ ದಿವಸ ಮಕ್ಕಳನ್ನ ಊಟಕ್ಕೆ ಕರಿಕಂದು ಮಾಡೋದು. ಎಂತ ಕರೀದಿದ್ದಂಗೂ ಮಾಡ್ರಿ ಸರ್ ನೀವು, ಬರೀ ಬೇಜಾರಾಯ್ತು ನನಗೆ ಸರ್. ಅದಕ್ಕೂ ಇದಕ್ಕೂ ಏನು ಸಂಬಂಧ ಸರ್? ಸಂಬಂಧ ಇಲ್ಲದೆ ಮದುವೆ ಇರ ಮಾರ್ರೆ ಅವ್ರ ನಿಮ್ದು ಒಂದು ಯಾಸು. ನಾವು ತಿಂಗಳು ರೀಚಾರ್ಜ್ ಮಾಡೋಕೆ ನಾವು ಬೇಕು ಮಾರ್ರೆ, ನೀವು ಮನ್ಸರ್ ಕಣಂಗೆ ಒಂದು ಮದಿಗೆ ಕರೀಲ್ಲ ನೀವು, ಮದಿಗೆ ಸುಮ್ಮನೆ ಕಣಿಯುತ್ತೆ. ಅಯ್ಯೋ ಇದು ಕಾಲು ಜಾರತ್ತಲ್ಲ ಏನ, ಇದು ಚಾವಡಿಗೆ ನೀರು ಕಾಣಿ ಇವರು ಬೀಸೋದಕ್ಕಂತ ಹಾಳಿ ಕಟ್ಟಿ ತಗೊಂಡು ಬಳಗ